ನೋಡ್ರಿ, ಇಷ್ಟರೊಳಗೆ ನೀವು ಕಲೀಲಿಕ್ಕೆ ಬೇಕು ನಿಮ್ಗೆ ಅಷ್ಟು ಗಣಿತ ಹಾಕಿಬಿಟ್ಟದ. ಮೊದಲು ಯಾವ ಪದ ಬಿಡಿಸೋದು ಅದನ್ನ ಬಿಡಿಸ್ರಿ, ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡಿರಿ, ನೀವು ಪರ್ಫೆಕ್ಟ್ ಆಗಿಬಿಡ್ತೀರಿ. ಒಳ್ಳೆ ನೋಡಂಗೆ ಇಲ್ಲ ನೀವು. ಸರಳೀಕರಣ ಕಡೆ ಹಂಗದ ಇದು ಅಭ್ಯಾಸ ತಿಳಿತಲ್ಲ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಚೆನ್ನಾಗಿ ನೋಡ್ರಿ. ಈಗ ಇಲ್ಲೊಂದು ಸ್ವಲ್ಪ ತಲೆ ವಿಚಾರ ಮಾಡ್ಬೇಕು. ಈ ಕಂಸನ್ನ ಮೊದಲು ಬಿಡಿಸ್ಕೋಬೇಕು, ಇದನ್ನ ನೆನ್ಪಿಟ್ಬಿಡ್ರಿ. ಆಮೇಲೆ 2 ಮೂರಲೆ 6 1 ನೋಡ್ರಿ, 2 ಮೂರಲೆ 6 1 7 2 ಅಂಶ ಪ್ಲಸ್ 4 1 4 1 5 4 ಅಂಶ 5 4 ಅಂಶ ಮೈನಸ್ 4 2 8 1 3 11 4 ಅಂಶ. ನಾ ಇನ್ನೂ ಒಂದು ರೀತಿಯಿಂದ ಗಣಿತ ಹೇಳಿದ್ರೆ ನಿಮಗೆ ತಿಳಿಯಂಗಿಲ್ಲ ಅನ್ನೋ ಉದ್ದೇಶದಿಂದ ನಿಮ್ಮ ರೀತಿ ಒಳಗೆ ನಾ ಗಣಿತ ತಿಳಿಸ್ಲಿಕ್ಕೆ ನನ್ನ ರೀತಿ ಮತ್ತೆ ಬೇರೆ ಹೋಗು. ಈಗ ನಿಮಗೆ ತಿಳಿಬೇಕಲ್ಲ. ನಮ್ದೊಂದು ಶಾರ್ಟ್ ಮೆಥಡ್ ನಾವು ಯೂಸ್ ಮಾಡಿದೀವಿ ಅಂದ್ರೆ ನಾಳೆ ನಿಮಗೆ ರೀತಿ ಪ್ರಕಾರ ಗಣಿತ ಬಂದು ಅಂದರೆ ಶಾರ್ಟ್ ಮೆಥಡ್ ತಾವೇ ಬರ್ತಾವೆ. ಆಮೇಲೆ ಇದರ ದೊಡ್ಡ ಅಂಕೆ ಯಾವುದು 4, ಇದೇ ಇದ್ರ ಲಸ. 2ರಲ್ಲಿ ಹೋಗ್ತದೆ, 4ರಲ್ಲಿ ಹೋಗ್ತದೆ, 4ರಲ್ಲಿ ಹೋಗ್ತದೆ. ಯಾವ್ದು ದೊಡ್ಡ ಅಂಕೆ ಇರ್ತದೆ ಈ ಅಂಕೆಗಳ ಲಸ. ಅದೇ ಲಸ 2 4 ಇಟ್ಟು ಕಿಶನ್ ಲಸ ತಕ್ಕೋತ ಹೋಗ್ಬಾರ್ದು, ಟೈಮ್ ಹಾಳಾಗ್ತದೆ. ಯಾವುದೇ ಒಂದು ಭಿನ್ನ ರಾಶಿ ಮಾಡೋ ಲಸ ಬೈದಿನ ತೆಗೆಯುವಂಥ ಒಂದು ಪ್ರಯತ್ನ ಮಾಡಬೇಕು. ಆಮೇಲೆ ಅಂಥ ಮಾದರಿಗಳನ್ನು ನಾವು ಕೊಟ್ಟಿರ್ತೀವಿ. ಆ ದೊಡ್ಡ ಅಂಕೆ ಮಗ್ಗಿ ಬರ್ಕೊತ ಹೋಗ್ಬಿಡ್ರಿ ನೀವು, ತಾನೇ ಬಂದುಬಿಡ್ತದೆ ಲಸ. 2 2ಲೆ 4 1ಲೆ ಆಮೇಲೆ 4 1ಲೆ 7 2ಲೆ 14 ಚಿನ್ನ ಪ್ಲಸ್ ಅದ. ಆಮೇಲೆ 5 1ಲೆ 5 ಅದ ಮೈನಸ್ 11 ಅದ. ಆಮೇಲೆ ಇದು ಅಧಿಕ ಆಗ್ತದೆ, ಬರೋಬ್ಬರಿ 19 ಮೈನಸ್ 11 ಡಿವೈಡೆಡ್ ಬೈ 4. 19ರಾಗ 11 ಹೋತಂದ್ರೆ 8 ಉಳಿತು, ಡಿವೈಡೆಡ್ 4. 4 1ಲೆ 4 2ಲೆ 2 ಛೇದ 1 ಬಂತಂದ್ರೆ ಇದು ಏನು ತಿಳ್ಕೊಬೇಕು? ಉತ್ತರ ನೀವು 2 ಅದ ಅಂತ ತಿಳ್ಕೊಂಡು ಬಿಡ್ಬೇಕು. ಈ ಮೈನಸ ಮತ್ತು ಈ ಪ್ಲಸ್ ನಡಬರ್ಕ್ ಇಟ್ಕಿಸನ್ ಮತ್ತೆ ಯಥಾ ಪ್ರಕಾರ ಹಚ್ಕೋತ ಹೋಗ್ಬೇಕು ನೋಡ್ರಿ. ಅದೇ 8 ಪ್ಲಸ್ ಚೌಕಾಂಶ 5.34 ಮೈನಸ್ ಪುಷ್ಪಾವರಣ ನೋಡ್ರಿ, ಎಷ್ಟು ಸೈಲೆಂಟಾಗಿ ಹಚ್ಕೋಬೇಕು. ಇದೇ ಭಾಳ ಇಂಪಾರ್ಟೆಂಟ್. 1/4 ಮೈನಸ್ ಇದ್ರ ಉತ್ತರ ಏನು ಬಂದದ? 2 ಬಂದದ. 2 ಬಂದದ ಛೇದ 1 ಇಟ್ಕೊಂಡು ಬಿಡ್ರಿ. ಮುಂದೆ ಏನದ? ಪ್ಲಸ್ 2.14 ಆಮೇಲೆ ಕಂಸ ಏನದ? ಪುಷ್ಪಾವರಣದ. ಆಮೇಲೆ ಚೌಕಾಂಶ. ಈಗ ಯಾವ ಕ್ರಿಯೆ ಬಿಡಿಸ್ಕೋಬೇಕು ನೀವು? ಪುಷ್ಪಾವರಣನ ಬಿಡಿಸ್ಕೋಬೇಕು. 4 1ಲೆ 4 1 5 4 ನೋಡ್ರಿ ಹೆಂಗೆ ತೋರಿಸ್ತಾನೆ. 5 4 4 1ಲೆ 4 1 5 4 ಮೈನಸ್ 2 1 ಆಮೇಲೆ 4 2 8 1 9 ಪ್ಲಸ್ 9 4 ಪ್ಲಸ್ 9 4 ಮತ್ತೆ ಇದ್ರ ಲಸ ಎಷ್ಟು ಬರ್ತದೆ? 4 ಬರ್ತದೆ. 4 ಇಡ್ರಿ. 4 1ಲೆ 1 4ಲೆ ಆಮೇಲೆ 4 1ಲೆ 5 1ಲೆ 5 4 2ಲೆ 8 ಮೈನಸ್ 8 ಆಮೇಲೆ ಪ್ಲಸ್ 9 1ಲೆ 9. ಇದರ ಪ್ಲಸ್ ಯಾವ ಮೈನಸ್ ಯಾವ? ಇದು ಪ್ಲಸ್ ಇದು ಪ್ಲಸ್. ಬರೋಬ್ಬರಿ 5 1 9 14 ಮೈನಸ್ 8 ಡಿವೈಡೆಡ್ ಬೈ 4. 14ರಾಗ 8 ಹೋದರೆ ಎಷ್ಟು? 6 ಅಪ್ಪ 4 2 2ಲೆ 2 3ಲೆ ಬರೋಬ್ಬರಿ ಇದ್ರದ್ದು ಎಷ್ಟು ಬಂತು ಉತ್ತರ? 3 2 ಅಂಶ ಬಂತು. ನೋಡಿ, ಸರಿಯಾಗಿ ತಿಳ್ಕೊಬೇಕು. ಗಣಿತಗಳನ್ನು ಸಮಾಧಾನದಲ್ಲೇ ಬಿಡಿಸ್ಬೇಕು, ಅಂದ್ರೆ ಬರ್ತಾವೆ ಇಂಥವು ಸರಳೀಕರಣ ಲೆಕ್ಕಗಳು. ಗಡಿಬಿಡಿ ಮಾಡಿಬಿಟ್ರಿ ನಿಮ್ಮನ್ನು ಮಗದೇ ಬಿಡುತ್ತದೆ ಅಂತ. ಇದನ್ನ ಏನು ಮಾಡಬೇಕು? ಇಲ್ಲೇ ಪುಷ್ಪಾವರಣ ಬಿಡಿಸ್ಕೊಂಡಿಲ್ಲ. ಈಗ ಈ ಉತ್ತರ ಚೌಕಾಂಶದ ನಡಬರ್ಕಿಟ್ಟು ನೀವು ಗಣಿತನ ಉತ್ತರ ತೆಗಿಬೇಕು. ನೋಡ್ರಿ,
ಎಂಟು ಪ್ಲಸ್ ಚೌಕಾಂಶ ಏನು ಬಂದದ 4 ಇದನ್ನು ನೋಡ್ರಿ 4 5 21 23 4 ಅಂಶ ಇಟ್ಟು ಬಿಡ್ರಿ 23 4 ಅಂಶ ಚಿಹ್ನೆ ಅನ್ನೋದ ಇದ್ರ ಮುಂದೆ ಮೈನಸ್ ಅದ ಮೈನಸ್ ಈ ಪುಷ್ಪವರ್ಣದ ಉತ್ತರ ಏನು ಬಂದದ 3 2 ಅಂಶ ಬಂದದ 3 2 ಅಂಶ ನೋಡ್ರಿ. ಈಗ ಈ ಕ್ರಿಯೆಯನ್ನು ಬಿಡಿಸುವರಿ ಬರೋಬ್ಬರಿ 23 4 ಅಂಶ 23 4 ಅಂಶ ಮೈನಸ್ 3 2 ಅಂಶ ಇದರದ ಲಸ ಎಷ್ಟಾಗ್ತದೆ 4 ಆಗ್ತದ ನೋಡ್ರಿ 4 ಒಂದಲೇ 2 2 23 ಒಂದಲೇ 23 ಮೈನಸ್ 3 2 6 23 6 ಆದ್ರೆ ಎಷ್ಟಾಗ್ತದೆ ನೋಡ್ರಿ 17 4 ಅಂಶ 17 ಒಂದು 6 23 ಹೋದಲ್ಲಿ ನೋಡ್ರಿ ಅದರದ್ದು ಉತ್ತರ ಎಷ್ಟು ಬಂತು 4 4 16 1 4 ಅಂಶ ಬರೋಬ್ಬರಿ ಇನ್ನು ಹಚ್ಚಿರಿ ಅದನ್ನು 8 ಪ್ಲಸ್ 4 ಪೂರ್ಣಾಂಕ 1 4 ಅಂಶ ಇಜುಕ್ವಲ್ ಟು 8 4 12 ಪ್ಲಸ್ 1 4 ಅಂಶ ನೋಡ್ರಿ 1 4 ಅಂಶ 8 4 12 ಬರೋಬ್ಬರಿ 12 ಪೂರ್ಣಾಂಕ 1 4 ಅಂಶ ಆನ್ಸರ್. ನಾ ಹೆಂಗೆ ಮಾಡೀನಿ ನೋಡ್ರಿ ಕರೆಕ್ಟ್ ಅದೆಲ್ಲ ಚೆಕ್ ಮಾಡಿದೆ ಅಂತ ಹೇಳ್ಬೇಕು ನಾನು. ತಿಳಿತಲ್ಲ ಹೆಂಗೆ ಕ್ರಿಯೆಗಳನ್ನು ಮಾಡಬೇಕನ್ನೋದು ತಿಳ್ಕೊಬೇಕು ನೀವು. ನೋಡ್ರಿ ಇಲ್ಲಿ ಪೂರ್ಣ ಸಂಖ್ಯೆಗಳನ್ನು ಕೂಡ್ಸೊಂಡು ಬಿಡ್ರಿ 8 4 12 ಪ್ಲಸ್ 1 4 ಉತ್ತರ ಹಚ್ಚಾಗ ನೀವು ಪ್ಲಸ್ ತೆಗೆದು ಬಿಡ್ರಿ ಉತ್ತರ ಕರೆಕ್ಟ್ ಆಗ. ಭಾಳ ಹೂ ಅಂತ ಕೊಟ್ಟಾಳಕ್ಕೆ ಹಾಕೋಬಾರ್ದು ಇಂಥ ಭಿನ್ನ ರಾಶಿಗಳನ್ನು. ಭಾಳ ಸರಳಾಗಿ ಸೈಲೆಂಟಾಗಿ ಗಣಿತಗಳನ್ನು ಮಾಡಬೇಕು. ನಾ ಹೆಂಗೆ ತಿಳಿಸಿದ ರಿಪೀಟ್ ಹೇಳಂಗಿಲ್ಲ. ಯಾಕೆ ರಿಪೀಟ್ ಹೇಳಂಗಿಲ್ಲ ಅಂತಂದ್ರೆ ನಾವು ಮೊದಲೊಮ್ಮೆ ಸರಳೀಕರಣ ಬಿಡ್ಸಾಕ ಒಂದು ಬೇರೆ ನಮಗೆ ಹೆಂಗಿರ್ತದೆ, ಆಮೇಲೆ ಬೇರೆ ಅಂಕಿಲೆ ಕಡ್ತಾ ಹೊಡಿದಾಗ್ತದೆ. ಮೊದಲೊಂದು ಬೇರೆ ಅಂಕಿಲೆ ಕಡ್ತಾ ಹೊಡೆದಿರ್ತೀವಿ, ಆಮೇಲೆ ಒಂದು ಬೇರೆ ಅಂಕಿಲೆ ಕಡ್ತಾ ಹೊಡಿದ್ವಿ ಅಂದ್ರೆ ನೀವು ನಮಗೆಲ್ಲ ಕನ್ಫ್ಯೂಸ್ ಆಗಿಬಿಡ್ತಾವೆ. ನೋಡ್ರಿ 12 ಪೂರ್ಣಾಂಕ 1 4 ಅಂಶ ಯಾರು ಬಂದದ್ದು ಉತ್ತರ ಕರೆಕ್ಟ್ ಹಾಕೋರಿ. ನೋಡ್ರಿ ಅಪೂರ್ಣ ಸಂಖ್ಯೆಗಳನ್ನು ಕೂಡಿಸೋದು ಹೆಂಗದ ಪದ್ಧತಿ ನೋಡ್ರಿ ಅದನ್ನು. ಇನ್ನು ನೀವು ಮುಂದೆ ಸಣ್ಣ ಲೆಕ್ಕಗಳು ಬಂದಂದ್ರೆ ಅತಿ ಸರಳ ಬಿಡಿಸಿಬಿಡ್ತೀರಿ.